1900ರಿಂದ 1930ರವರೆಗೆ ಬ್ರಿಟಿಷರ ಪಾಲಿಗೆ ಈ ಬಂದರು ನಗರಿ ಹೊನ್ನಿನ ಬಾಗಿಲು ಆಗಿತ್ತು. ಅದಕ್ಕೆ ಅವರು ಈ ಪಟ್ಟಣವನ್ನ ದ ಗೋಲ್ಡನ್ ಗೇಟ್ ಆಫ್ ಇಂಡಿಯಾ ಅಂತಾನೆ ಕರೆಯುತ್ತಾ ಇದ್ರು. ಹೌದು, ಅದುವೇ ಕರ್ನಾಟಕದ ಹೊನ್ನಿನ ನಗರಿ ಹೊನ್ನಾವರ. ಹೊನ್ನಾವರದ ಒಂದು ಕಡೆ ಅರಬ್ಬಿ ಸಮುದ್ರ ಇದ್ದರೆ ಇನ್ನೊಂದು ಕಡೆ ಪಶ್ಚಿಮ ಘಟ್ಟಗಳಿವೆ. ಉತ್ತರ ಕನ್ನಡ ಜಿಲ್ಲೆಯ ಸುಂದರವಾದ ಈ ಚಿಕ್ಕ ಪಟ್ಟಣವು ಪ್ರಕೃತಿಯ ಅದ್ಭುತ ಕೊಡುಗೆ ಎಂದೇ ಹೇಳಬಹುದು. ಪೋರ್ಚುಗೀಸರ ಕಾಲದಲ್ಲಿ ಹೊನ್ನಾವರ ಅತ್ಯಂತ ಪ್ರಸಿದ್ಧ ಬಂದರಾಗಿತ್ತು. ಪೋರ್ಚುಗೀಸರಿಗೆ ಗೋವಾ ನಂತರ ಅತಿಯಾಗಿ ಇಷ್ಟವಾದಂತಹ ಪಟ್ಟಣವೆಂದರೆ ಅದುವೇ ಹೊನ್ನಾವರ ಆಗಿತ್ತು. ಹೀಗಾಗಿ ಅವರು ಹೊನ್ನಾವರವನ್ನ ಮಿನಿ ಪೋರ್ಚುಗಲ್ ಎಂದೇ ಕರೆಯುತ್ತಿದ್ದರು. ಅರಬ್ಬಿ ಸಮುದ್ರದ ತೀರದಲ್ಲಿ ಶರಾವತಿ ನದಿಯ ದಂಡೆಯಲ್ಲಿ ಸ್ಥಿರವಾಗಿರುವ ಈ ಪಟ್ಟಣ ಅತ್ಯಂತ ಐತಿಹಾಸಿಕ ಪ್ರದೇಶ ಕೂಡ. ಹೊನ್ನಾವರ ಅದರ ತೂಗು ಸೇತುವೆಗಳು, ಜಲಪಾತಗಳು, ಕರಾವಳಿಯ ಪಾಕ ಪದ್ಧತಿ, ಪಾದಯಾತ್ರೆಯ ಹಾದಿಗಳು, ಮ್ಯಾಂಗ್ರೋವ್ಸ್ ಕಾಡುಗಳು ಮತ್ತು ಇನ್ನೂ ಕೆಲವು ಅತ್ಯಂತ ಪ್ರಸಿದ್ಧ ಪ್ರವಾಸಿ ಸ್ಥಳಗಳಿಗೆ ಹೆಸರುವಾಸಿಯಾಗಿದೆ. ಹೊನ್ನಾವರದ ಪೂರ್ವದ ಹೆಸರು ಹೊನ್ನಾಪುರ ಅಂದ್ರೆ ಸುವರ್ಣಪುರ ಎಂದಾಗಿತ್ತು. ಇಂಗ್ಲಿಷ್ ನಲ್ಲಿ ಇದನ್ನ ದಿ ಗೋಲ್ಡನ್ ಸಿಟಿ ಅಂತ ಕರೆಯುತ್ತಿದ್ದರು. ಇದು ಚಿನ್ನ ಹಾಗೂ ಇತರೆ ಬೆಲೆ ಬಾಳುವ ವಸ್ತುಗಳ ಪ್ರಮುಖ ಮಾರುಕಟ್ಟೆಯಾಗಿತ್ತು. ಇದರಿಂದಲೇ ಈ ಊರಿಗೆ ಹೊನ್ನಾವರ ಎಂಬ ಹೆಸರು ಬಂತೆಂದು ಇತಿಹಾಸ ತಜ್ಞರ ಅಭಿಪ್ರಾಯವಾಗಿದೆ. ಹೊನ್ನಾವರ ಒಮ್ಮೆ ರಾಣಿ ಚನ್ನಭೈರವಿ ದೇವಿ ಆಡಳಿತದ ಅಡಿಯಲ್ಲಿತ್ತು. ರಾಣಿ ಈ ಪ್ರಾಂತ್ಯದ ಕಾಳು ಮೆಣಸಿನ ರಾಣಿ ಎಂದೇ ಹೆಸರುವಾಸಿಯಾಗಿದ್ದಳು. ಈಕೆ ಗೇರು ಸೊಪ್ಪ ಬಂದರಿನಿಂದ ಕಾಳು ಮೆಣಸನ್ನ ಯುರೋಪ್ ಮತ್ತು ಜಗತ್ತಿನ ಇತರ ದೇಶಗಳಿಗೆ ರಫ್ತು ಮಾಡುತ್ತಿದ್ದರು. ಬ್ರಿಟಿಷರಿಂದ ಸೋಲಲ್ಪಟ್ಟ ನಂತರ ತಾನು ತನ್ನ ಅಪಾರ ಸಂಪತ್ತಿನೊಂದಿಗೆ ಜಲಸಮಾಧಿಯಾಗಿದ್ದಳು ಎಂಬುದು ಇತಿಹಾಸ. ಇಂದಿಗೂ ರಾಣಿಗೆ ಸಂಬಂಧಿಸಿದ ಬೆಲೆ ಬಾಳುವ ಸಂಪತ್ತು ಗೇರು ಸೊಪ್ಪ ಕಾಡಿನಲ್ಲಿದೆ ಎಂಬುದು ಇಲ್ಲಿನ ಜನರ ಅಭಿಪ್ರಾಯವಾಗಿದೆ. ಇದೇ ಕಾರಣ ಇಲ್ಲಿ ಹಲವಾರು ಕಳ್ಳಕಾಕರ, ದರೋಡೆಕೋರರ ಹಾಗೂ ಸಂಪತ್ತನ್ನು ದೋಚುವಂತಹ ಕದಿಮರು ಈ ಕಾಡಿನಲ್ಲಿ ಈಗಲೂ ಕೂಡ ಈ ಒಂದು ಸಂಪತ್ತಿಗಾಗಿ ಈಗಲೂ ಕೂಡ ಇಲ್ಲಿ ಹುಡುಕಾಟ ನಡೆಸುತ್ತಿದ್ದಾರೆ. ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಹೊನ್ನಾವರದ ರೈಲ್ವೆ ಬ್ರಿಡ್ಜ್ ಅತ್ಯಂತ ರಮಣೀಯವಾಗಿದೆ. ಈ ರೈಲ್ವೆ ಬ್ರಿಡ್ಜ್ ಅನ್ನ ನೀವು ಹಲವಾರು ಬಾಲಿವುಡ್ ಹಾಗೂ ಸ್ಯಾಂಡಲ್ವುಡ್ ಸಿನಿಮಾಗಳಲ್ಲಿಯೂ ಕೂಡ ನೋಡಿರಬಹುದು. ಇತ್ತೀಚೆಗೆ ಹಲವಾರು ಜನರು ಗೋವಾಕ್ಕೆ ಹೋಗುವ ಬದಲು ಹೊನ್ನಾವರಕ್ಕೆ ಹೋಗಲು ಪ್ರಾರಂಭಿಸಿದ್ದಾರೆ. ಇದಕ್ಕೆ ಕಾರಣ ಹೊನ್ನಾವರದಲ್ಲಿ ಇರುವಂತಹ ಅದ್ಭುತವಾದಂತಹ ಕಡಲ ತೀರ, ಅದ್ಭುತವಾದಂತಹ ನದಿ ಹಾಗೂ ಇನ್ನಿತರ ಆಕ್ಟಿವಿಟೀಸ್ಗಳು ಗೋವಾ ಬಿಟ್ಟು ಹೊನ್ನಾವರಕ್ಕೆ ಬರುವ ಹಾಗೆ ಮಾಡುತ್ತಿವೆ. ಹೀಗಾಗಿ ಇತ್ತೀಚೆಗೆ ಹಲವಾರು ವಿದೇಶಿಗರು ಗೋವಾ ಅಥವಾ ಕೇರಳಕ್ಕೆ ಹೋಗುವ ಬದಲು ಹೊನ್ನಾವರವನ್ನ ಹುಡುಕಿಕೊಂಡು ಬರುತ್ತಿದ್ದಾರೆ. ಹೊನ್ನಾವರದ ಹಿನ್ನೀರು ಈಗ ಕೇರಳದ ಬ್ಯಾಕ್ ವಾಟರ್ ಬೋಟ್ಗಿಂತಲೂ ಅತ್ಯಂತ ಜನಪ್ರಿಯವಾಗುತ್ತಿದೆ. ಇಲ್ಲಿ ಉಳಿದುಕೊಳ್ಳಲು ನಿಮಗೆ ಹಲವಾರು ರಿಸಾರ್ಟ್ಗಳು, ಹೋಮ್ ಸ್ಟೇಗಳು ಕೂಡ ತಲೆ ಎತ್ತಿ ನಿಂತಿವೆ. ಪುರಾತನ ಕಾಲದಿಂದಲೂ ಪ್ರಸಿದ್ಧಿ ಹೊಂದಿರುವ ಯಕ್ಷಗಾನ ಕಲೆ ಮತ್ತು ತಾಳಮದ್ದಳೆ ಕಾರ್ಯಕ್ರಮಗಳು ಇಲ್ಲಿನ ವೈಶಿಷ್ಟ್ಯತೆ. ಹೊನ್ನಾವರದ ಸಾಕ್ಷರ ಪುರುಷರ ಸರಾಸರಿ 83% ಇದ್ದರೆ ಮಹಿಳೆಯರ ಸರಾಸರಿ 74 ಇದೆ. ಕನ್ನಡವು ಅಧಿಕೃತ ಭಾಷೆಯಾಗಿ ಚಲಾವಣೆಯಾಗುತ್ತಿದ್ದರೂ ಸಹ ಕೊಂಕಣಿ ಭಾಷೆ ತನ್ನದೇ ಆದ ಸ್ಥಾನಮಾನವನ್ನ ಕನ್ನಡಿಗರು ಹೆಚ್ಚಾಗಿ ಇಲ್ಲಿ ಹವ್ಯಕ ಕನ್ನಡವನ್ನ ಬಳಸುತ್ತಾರೆ. ಬ್ರಿಟಿಷರ ಕಾಲದಲ್ಲಿ ಹೊನ್ನಾವರ ಅತಿ ವೇಗದಿಂದ ಬೆಳೆದಂತಹ ಒಂದು ನಗರವಾಗಿತ್ತು. ಹೊನ್ನಾವರ ಬಂದರ ಪಟ್ಟಣವು ತನ್ನ ಸುಂದರವಾದ ಭೂದೃಶ್ಯಗಳಿಗೆ ಮತ್ತು ಶರಾವತಿ ನದಿಯನ್ನ ಅರಬ್ಬಿ ಸಮುದ್ರದೊಂದಿಗೆ ವಿಲೀನಗೊಳಿಸಿದ ಅನೇಕ ದ್ವೀಪಗಳಿಗೆ ಹೆಸರುವಾಸಿಯಾಗಿದೆ. ದಕ್ಷಿಣದಲ್ಲಿ ಮಂಗಳೂರು ಮತ್ತು ಉತ್ತರದಲ್ಲಿ ಪಣಜಿಯನ್ನು ಜೋಡಿಸುವ ರಾಷ್ಟ್ರೀಯ ಹೆದ್ದಾರಿ 66 ಹಾದು ಹೋಗುವ ಈ ಪ್ರದೇಶ ಈ ಎರಡು ಸ್ಥಳಗಳಿಂದ ಸಮ ದೂರವನ್ನ ಹೊಂದಿದೆ. ಹೊನ್ನಾವರ ತುಮಕೂರು ರಾಜ್ಯ ಹೆದ್ದಾರಿ ಸಂಖ್ಯೆ 206 ರಾಜ್ಯದ ರಾಜಧಾನಿ ಬೆಂಗಳೂರನ್ನ ಕೂಡ ಜೋಡಿಸುತ್ತದೆ. ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದ ಅವಳಿ ನಗರಗಳಾದ ಹುಬ್ಬಳ್ಳಿ, ಧಾರವಾಡವನ್ನು ಕೂಡ ಜೋಡಿಸುತ್ತದೆ. ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಮುಖ್ಯ ಸಾರಿಗೆಯಾಗಿದ್ದು ಕೊಂಕಣ ರೈಲ್ವೆ ಸಹ ತನ್ನ ಪಾತ್ರವನ್ನ ಇಲ್ಲಿ ನಿರ್ವಹಿಸುತ್ತಿದೆ. ಹತ್ತಿರದ ರೈಲು ನಿಲ್ದಾಣ ಹೊನ್ನಾವರ ರೈಲು ನಿಲ್ದಾಣ ಹೊನ್ನಾವರದ ಹೊರಭಾಗವಾದಂತಹ ಕರ್ಕಿಯಲ್ಲಿದೆ. ಇದು ಸುಮಾರು ಹೊನ್ನಾವರದ ಪಟ್ಟಣದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಆದಿಶಕ್ತಿ ಜಗದಾಂಬ ದೇವಸ್ಥಾನ ಜಡ್ಡಿಕೆರೆ ಅತ್ಯಂತ ಶಕ್ತಿಶಾಲಿ ದೇವಿಯಾಗಿದ್ದಾಳೆ. ಬೇಡಿದ್ದನ್ನು ಕರುಣಿಸುವ ದೇವಿ. ವಿಶಾಲವಾದ ರಾಜಗೋಪುರ ಹೊನ್ನಾವರದಲ್ಲೇ ಅತ್ಯಂತ ಎತ್ತರದ ರಾಜಗೋಪುರವಾಗಿದೆ ಮತ್ತು ನೈಸರ್ಗಿಕ ಪರಿಸರವನ್ನ ಕೂಡ ಇದು ಹೊಂದಿದೆ. ಗುಂಡಬಾಳ ಮುಖ್ಯ ಪ್ರಾಣ ದೇವಸ್ಥಾನ ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿದೆ. ವರ್ಷದ 12 ತಿಂಗಳು ಪ್ರತಿ ರಾತ್ರಿ ನಡೆಯುವ ಯಕ್ಷಗಾನ ಈ ದೇವರ ಮಹಿಮೆಯ ಪ್ರತೀಕವಾಗಿದೆ. ಹೊನ್ನಾವರ ಟೈಲ್ ತಯಾರಿಕಾ ಘಟಕಗಳಿಗೆ ಮತ್ತು ಗೋಡಂಬಿ ಕಾರ್ಖಾನೆಗಳಿಗೆ
ಹೆಸರುವಾಸಿಯಾಗಿದೆ ಹಾಗೂ ಕೃಷಿ ಮತ್ತು ಮೀನುಗಾರಿಕೆ ಹೊನ್ನಾವರ ಜನರ ಮುಖ್ಯ ಉದ್ಯೋಗಗಳಾಗಿವೆ. ಹೊನ್ನಾವರ ತನ್ನ ಲೇಡಿ ಮೀನಿಗೆ, ಕೊಂಕಣಿಯಲ್ಲಿ ಇದನ್ನ ನಗಲಿ ಎಂದು ಕರೆಯುವ ಮೀನಿಗೆ ಜನಪ್ರಿಯವಾಗಿದೆ. ಹೊನ್ನಾವರದಲ್ಲಿ ಸಿಗುವ ಲೇಡಿ ಮೀನು ಪ್ರಪಂಚದಲ್ಲಿ ಅತ್ಯಂತ ಉತ್ತಮವಾದಂತು ಅಂತ ಇಲ್ಲಿನ ಸ್ಥಳೀಯರು ಹೇಳುತ್ತಾರೆ. ಹೊನ್ನಾವರ ತನ್ನ ಅತ್ಯಂತ ಪ್ರಸಿದ್ಧವಾದಂತಹ ಪ್ರವಾಸಿ ಸ್ಥಳಗಳಿಗೆ ಹೆಸರುವಾಸಿಯಾಗಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಒಂದು ರಮಣೀಯ ಪಟ್ಟಣ. ಬಹುತೇಕರು ಹೊನ್ನಾವರಕ್ಕೆ ಬಂದಾಗ ಈ ಸ್ಥಳಗಳನ್ನ ಭೇಟಿ ಕೊಟ್ಟೇ ಕೊಡುತ್ತಾರೆ. ಅದರಲ್ಲಿ ಮುಖ್ಯವಾದದ್ದು ಅಪ್ಸರಕೊಂಡ. ಹೊನ್ನಾವರದ ಅತ್ಯಂತ ರಮಣೀಯ, ಜನಪ್ರಿಯ ಮತ್ತು ಭೇಟಿ ನೀಡಲೇಬೇಕಾದ ತಾಣವೆಂದರೆ ಅದು ಅಪ್ಸರಕೊಂಡ. ಹೆಸರೇ ಹೇಳುವಂತೆ ಇದು ದೇವತೆಗಳ ಕೊಳ ಎಂಬ ಅರ್ಥವೂ ನೀಡುತ್ತದೆ ಮತ್ತು ಇದು ಸರೋವರ ಮತ್ತು ಜಲಪಾತಗಳಿಗೆ ಹೆಸರುವಾಸಿಯಾಗಿದೆ. ಪ್ರಕೃತಿಯ ಬೆರಗುಗೊಳಿಸುವಂತಹ ವಿಹಂಗಮ ಭೂದೃಶ್ಯವನ್ನ ಹೊಂದಿರುವ ಅಪ್ಸರಕೊಂಡವು ಹೊನ್ನಾವರ ನಗರದಿಂದ ಕೇವಲ 7 ಕಿಲೋಮೀಟರ್ ದೂರದಲ್ಲಿದ್ದು ಇದು ಸಮೂಹಗೊಳಿಸುವ ದೈವಿಕ ಸೌಂದರ್ಯವನ್ನ ಹೊಂದಿದೆ. ಭೂಮಿಯ ಮೇಲಿನ ಸ್ವರ್ಗವು ಪಾಂಡವರ ಗುಹೆಗಳು ಎಂದು ಕರೆಯಲ್ಪಡುವ ಕೆಲವು ರೋಮಾಂಚಕಾರಿ ಗುಹೆಗಳನ್ನ ಹೊಂದಿದೆ. ಪ್ರಶಾಂತ ಮತ್ತು ಪ್ರಾಚೀನವಾದ ಈ ಅಪ್ಸರಕೊಂಡ ಕಡಲ ತೀರವು ಮಹಾಗಣಪತಿ ದೇವಸ್ಥಾನ ಮತ್ತು ಉಗ್ರ ನರಸಿಂಹ ದೇವಸ್ಥಾನದಂತಹ ಹಲವು ಪುರಾತನ ಮತ್ತು ಭೇಟಿ ನೀಡಲು ಯೋಗ್ಯವಾದ ದೇವಾಲಯಗಳ ನೆಲೆಯಾಗಿದೆ. ಇಲ್ಲಿನ ಹಚ್ಚ ಹಸಿರಿನ ಕಾಡುಗಳಲ್ಲಿ ಹಕ್ಕಿಗಳ ಇಂಪಾದ ಚಿಲಿಪಿಲಿ ಮತ್ತು ಧುಮ್ಮುಕ್ಕುವ ಜಲಪಾತಗಳು ನಿಮ್ಮ ಗುಣಮಟ್ಟದ ಸಮಯವನ್ನ ಆರಾಮವಾಗಿ ನೀವು ಇಲ್ಲಿ ಕಳೆಯಬಹುದು. ಕರ್ನಲ್ ಹಿಲ್ ಹೊನ್ನಾವರದ ಇನ್ನೊಂದು ಆಕರ್ಷಣೆಯ ಸ್ಥಳ. ಇದು NH17ರಲ್ಲಿ ಒಂದು ದಿಣ್ಣೆಯ ಮೇಲೆ ಸ್ಥಾಪಿತವಾಗಿದೆ. 30 ಮೀಟರ್ ಎತ್ತರದ ಅಂಕಣ ಮೇಲಿದೆ. ಈ ಕಾಲಂ ಜನವರಿ 20, 1845ರಲ್ಲಿ ಕರ್ನಲ್ ಹಿಲ್ ನೆನಪಿಗಾಗಿ ಇದನ್ನ ಸ್ಥಾಪಿಸಲಾಗಿತ್ತು. ಇಕೋ ಬೀಚ್ ಪ್ರಸಿದ್ಧ ಮುರುಡೇಶ್ವರ ದೇವಸ್ಥಾನದಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿರುವ ಇಕೋ ಬೀಚ್ ಬ್ಲೂ ಫಾಗ್ ಬೀಚ್ ಎಂದು ಕೂಡ ಕರೆಯುತ್ತಾರೆ. ಮೊದಲು ಕಾಸರಗೋಡು ಬೀಚ್ ಎಂದು ಕರೆಯಲ್ಪಡುತ್ತಿದ್ದ ಇಕೋ ಬೀಚ್ ಇಡೀ ಕರಾವಳಿ ಬೆಲ್ಟ್ ನಲ್ಲಿ ಅತ್ಯಂತ ವರ್ಜಿನ್, ಪ್ರಾಚೀನ ಮತ್ತು ಪ್ರಶಾಂತ ಬೀಚ್ಗಳಲ್ಲಿ ಒಂದಾಗಿದೆ. ಇದೇ ಬೀಚ್ ನಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ವಿದೇಶಿಗರು ನಿಮಗೆ ಕಾಣಿಸಬಹುದು. ಇದು 5 ಕಿಲೋಮೀಟರ್ ಉದ್ದ ಇರುವ ಇಕೋ ಬೀಚ್ ತನ್ನ ಎಲ್ಲ ವಯೋಮಾನದವರಿಗೂ ಇಷ್ಟವಾಗುವಂತಹ ಸ್ಥಳವಾಗಿದೆ. ಇಲ್ಲಿ ಎಲ್ಲರೂ ನೆಮ್ಮದಿಯಿಂದ ತಮ್ಮ ಸಮಯವನ್ನ ಕಳೆಯಬಹುದು. ಕಾಸರಗೋಡು ಗ್ರಾಮ ಅರಣ್ಯ ಸಮಿತಿ ಮತ್ತು ಅರಣ್ಯ ಮತ್ತು ಪ್ರವಾಸೋದ್ಯಮ ಇಲಾಖೆ ಜಂಟಿಯಾಗಿ ಅಭಿವೃದ್ಧಿಪಡಿಸುತ್ತಿದ್ದ ಇಕೋ ಬೀಚ್ ಮಕ್ಕಳ ನೆಚ್ಚಿನ ಪಿಕ್ನಿಕ್ ತಾಣ ಕೂಡ ಒಂದಾಗಿದೆ. ಇಂತಹ ಕಡಲ ತೀರವನ್ನು ಅಭಿವೃದ್ಧಿಪಡಿಸುವ ಗುರಿಯು ಪ್ರವಾಸೋದ್ಯಮವನ್ನ ಉತ್ತೇಜಿಸುತ್ತಿದೆ. ಕೂಡ್ಲುಮನೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ. ಭಗವಾನ್ ವಿಷ್ಣುಗೆ ಸಮರ್ಪಿತವಾಗಿರುವ ಕೂಡ್ಲುಮನೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನವು ಕರ್ನಾಟಕದ ಗುಪ್ತ ಮತ್ತು ಅನ್ವೇಷಿತ ರತ್ನಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಹಿಂದೂ ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಒಂದಾಗಿದೆ. ಇದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಪವಿತ್ರ ಕ್ಷೇತ್ರವೆಂದೇ ಪರಿಗಣಿಸಲಾಗಿದೆ. ಶತಮಾನಗಳ ಹಿಂದೆ ದಟ್ಟ ಅರಣ್ಯದಲ್ಲಿ ಈ ದೇವಾಲಯವು ಕಂಡು ಬಂದಿತ್ತೆಂದು ನಂಬಲಾಗಿದೆ. ಪ್ರಶಾಂತವಾದ ನಿಸರ್ಗದ ದಾರಿಯನ್ನ ದಾಟಿ ಒಂದು ಸಣ್ಣ ಚಾರಣದ ನಂತರ ಈ ದೇವಾಲಯವನ್ನ ನೀವು ತಲುಪಬಹುದು. ಪ್ರಮುಖ ಗೇಟಿನಲ್ಲಿರುವ ಗರುಡ ಸ್ತಂಭವು ಒಂದು ಆಕರ್ಷಣೆಯಾಗಿದ್ದು ಇದನ್ನು ಪ್ರವಾಸಿಗರು ನೋಡಲೇಬೇಕು. ಬಸವರಾಜ ದುರ್ಗ. ಬಸವರಾಜ ದುರ್ಗ ಅರೇಬಿಯನ್ ಸಮುದ್ರದ ಒಂದು ದ್ವೀಪವಾಗಿದೆ. ಇದು ದೂರ ಶರಾವತಿ ಸಮುದ್ರ ಸೇರುವ ಸ್ಥಳದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿದೆ. ನೀವು ಇದನ್ನ ದೋಣಿ ಅಥವಾ ಪರ್ಷಿಯನ್ ಬೋಟ್ ಮೂಲಕ ತಲುಪಲು ಸಾಧ್ಯ. ಈ ದ್ವೀಪವು 19 ಹೆಕ್ಟೇರ್ ಒಟ್ಟು ವಿಸ್ತೀರ್ಣವನ್ನ ಹೊಂದಿದೆ. ಇಲ್ಲಿನ ಕೋಟೆ ವಿಜಯನಗರ ಆಡಳಿತ ಅವಧಿಯಲ್ಲಿ ನಿರ್ಮಿಸಲಾಗಿತ್ತು. 1690ರಲ್ಲಿ ಕೆಳದಿ ದೊರೆ ಶಿವಪ್ಪ ನಾಯಕ ಅದನ್ನ ವಶಪಡಿಸಿಕೊಂಡಿದ್ದ ಮತ್ತು ಕೆಳದಿ ದೊರೆ ಬಸವರಾಜರ ನೆನಪಿಗಾಗಿ ಇದನ್ನ ಬಸವರಾಜ ದುರ್ಗ ಎಂದು ಕರೆಯಲಾಗುತ್ತದೆ. ರಾಮತೀರ್ಥ ಹೊನ್ನಾವರದ ಮತ್ತೊಂದು ಸುಂದರ ಸ್ಥಳವಾಗಿದೆ. ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಹೊನ್ನಾವರ ಚಂದಾವರ ರಸ್ತೆಯಲ್ಲಿ ಇದನ್ನ ನೀವು ಭೇಟಿ ಕೊಡಬಹುದು. ನೆಲದ ಕೆಳಗಿನ ಮಟ್ಟದಲ್ಲಿ 50 ಹಂತಗಳ ಆಳದಲ್ಲಿ ಈ ಪುಷ್ಕರಣಿ ಇದೆ. ಇಲ್ಲಿ ರಾಮತೀರ್ಥ ಮತ್ತು ಲಕ್ಷ್ಮಣ ತೀರ್ಥ ಎಂಬ 2 ಜಲಧಾರೆಗಳು ಈ ಪುಷ್ಕರಣಿಯಲ್ಲಿ ಬೀಳುತ್ತವೆ. ಸ್ಥಳೀಯ ಸಂಪ್ರದಾಯದ ಪ್ರಕಾರ ಶ್ರೀರಾಮ, ಸೀತೆ ಮತ್ತು ಲಕ್ಷ್ಮಣ ತಮ್ಮ ವನವಾಸ ಸಮಯದಲ್ಲಿ ಇದನ್ನು ನಿರ್ಮಿಸಿದ್ದರು ಎನ್ನುವ ಪ್ರತೀತಿ ಇದೆ. ಶರಾವತಿ ಕಾಂಡ್ಲಾ ಮ್ಯಾಂಗ್ರೋವ್ ಎಂದು ಕರೆಯಲ್ಪಡುವ ಇದು ಹೊನ್ನಾವರದ ಇತ್ತೀಚಿನ ಪ್ರಸಿದ್ಧ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಇದು ಪ್ರಕೃತಿಯ ಮಡಿಲಲ್ಲಿ ಅನ್ವೇಷಿಸಲು ಮತ್ತು ಅತ್ಯುತ್ತಮ ಸಮಯವನ್ನ ಕಳೆಯಲು ಉತ್ತಮ ಸೂಕ್ತ ಸ್ಥಳವಾಗಿದೆ. ಕರ್ನಾಟಕ ಅರಣ್ಯ ಇಲಾಖೆಯು ಮ್ಯಾಂಗ್ರೋವ್ಸ್ ಗಳನ್ನ ಸಂರಕ್ಷಿಸುವ ಮತ್ತು ಸಾರ್ವಜನಿಕರಿಗೆ ಇದರ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನ ನಿರ್ವಹಿಸುತ್ತಿದ್ದು ಇದು ಪ್ರಕೃತಿ ಪ್ರಿಯರಿಗೆ ಸೂಕ್ತವಾದ ಸ್ಥಳವಾಗಿದೆ. ಮ್ಯಾಂಗ್ರೋವ್ಸ್ ಬೋರ್ಡ್ ವಾಕ್ ಹೊನ್ನಾವರದಿಂದ ಸರಿಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಇಕೋ ಬೀಚ್ ಎದುರಿಗಿದೆ. ಇಲ್ಲಿಗೆ ಬಂದ ಪ್ರವಾಸಿಗರು ಇದನ್ನು ಭೇಟಿ ಕೊಡಲೇಬೇಕು.
ನೋಡಲೇಬೇಕು. ಈ ಪ್ರದೇಶದಲ್ಲಿ ಪ್ರಾಣಿ ಮತ್ತು ಸಸ್ಯವರ್ಗವನ್ನ ಉಲ್ಲೇಖಿಸುವ ಫಲಕಗಳು ಮ್ಯಾಂಗ್ರೋವ್ಸ್ಗಳ ಬಗ್ಗೆ ಸಂದರ್ಶನ ತಿಳಿಸುತ್ತದೆ. ಇಡುಗುಂಜಿ ಗಣೇಶ ದೇವಸ್ಥಾನ. ಹೊನ್ನಾವರ ತಾಲೂಕಿನ ಇಡುಗುಂಜಿ ಗಣೇಶನ ಮಹಿಮೆಯು ನೀವು ಕೇಳಿರಬಹುದು. ಈ ಆಲಯವು ಅತ್ಯಂತ ಮಹಿಮೆಯುಳ್ಳ ಆಲಯವೆಂದೇ ಹೇಳಲಾಗುತ್ತಿದೆ. ವರ್ಷಕ್ಕೆ 1 ದಶಲಕ್ಷಕ್ಕೂ ಹೆಚ್ಚು ಯಾತ್ರಿಕರು ಭಕ್ತಾದಿಗಳು ಈ ದೇವಸ್ಥಾನವನ್ನ ಭೇಟಿ ಕೊಡುತ್ತಾರೆ. ಹೊನ್ನಾವರದಲ್ಲಿರುವ ಈ ದೇವಸ್ಥಾನವು 1500 ವರ್ಷಗಳ ಇತಿಹಾಸ ಹೊಂದಿರುವ ಪುರಾತನ ದೇವಾಲಯವಾಗಿದೆ. ಸುಂದರವಾದ ಗಣಪತಿ ಪ್ರತಿಮೆಯನ್ನ ನೀವು ಇಲ್ಲಿ ದರ್ಶಿಸಬಹುದು. ಸ್ನೇಹಿತರೆ, ಒಂದು ವೇಳೆ ನೀವು ಉತ್ತರ ಕನ್ನಡ, ಸಿರ್ಸಿ, ಗೋಕರ್ಣ, ಕುಮಟಾಕ್ಕೆ ಹೋದ್ರೆ ತಪ್ಪದೆ ಹೊನ್ನಾವರಕ್ಕೆ ಭೇಟಿ ಕೊಡಿ. ಗೋವಾಗೆ ಹೋಗುವ ಬದಲು ನೀವು ಈ ಮಿನಿ ಗೋವಾಗೂ ಕೂಡ ಹೋಗಬಹುದು. ಹೊನ್ನಾವರದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್.